ಹಲೋ ಎವ್ರಿವನ್. ಸೊ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ದು ನನಗೆ ಇವತ್ತು ಫ್ಯಾಮ್ಲಿ ಟ್ರಿಪ್. ಎಲ್ಲಿಗೆ ಅಂತಂದರೆ ಮುತ್ತತ್ತಿ ಹೊರಟಿದ್ದೇವೆ. ಬನ್ನಿ ಹೋಗೋಣ. ಅಲ್ಲಿ ಹೇಗಿರುತ್ತೆ, ಏನೇನು ಮಾಡ್ತೀವಿ, ಎಲ್ಲರೂ ಏನೇನೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಗಾಡಿ ಪೂಜೆ ಮಾಡಿ ಇವ್ರನ್ನೆಲ್ಲ ನೋಡಿ ನನಗೊಂದು ಡೈಲಾಗ್ ತಲೆಯಲ್ಲಿ ಬಂದಿದ್ದು, ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗೆ ಅದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಇವತ್ತು ನೀನ್ ಇರಬೇಕಾಗಿತ್ತು, ಇವತ್ತು ನೀನು ಬದುಕಿರಬೇಕಾಗಿತ್ತು, ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು. ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ಮೋಜು ಮಸ್ತಿ ಮಾಡ್ತಿದ್ದಿದ್ದು ನಮಗೆ ದಾರಿ ಸಾಗಿದ್ದಂತೂ ಗೊತ್ತೇ ಆಗಲಿಲ್ಲ. ಜಸ್ಟ್ 1.5 hour ಅಲ್ಲಿ ರೀಚ್ ಆಗಿಬಿಟ್ವಿ. ಈ ನಡುವೆ ಮಳೆ ಬರ್ತಿರೋದ್ರಿಂದ ರೋಡ್ ಅಂತೂ ಏನು ಕೇಳ್ತೀರಾ, ಫುಲ್ ಗ್ರೀನ್ರಿಯಿಂದ ಸೂಪರ್ ಆಗಿತ್ತು. ಪಕ್ಕದಲ್ಲೇ ಹರಿತಾ ಇರೋ ಕಾವೇರಿ ನೀರು ನೋಡ್ತಾ 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 ನಾವಂತೂ ಮುತ್ತತ್ತಿ ರೀಚ್ ಆಗಿಬಿಟ್ವಿ. ಮತ್ತು ಮುತ್ತತ್ತಿಯ ಹಿಸ್ಟ್ರಿ ಅಂತ ಬಂದರೆ, ರಾಮ ಸೀತಾ ವನವಾಸನ ಮುಗಿಸಿ ರಿಟರ್ನು ಅಯೋಧ್ಯೆಗೆ ಹೋಗ್ತಾ ಇರುವಾಗ ಈ ನೇಚರ್ನ ನೋಡಿ ಸೀತಾಮಾತಾ ಇಲ್ಲೇ ಒಂದಿನ ಉಳಿದು ಹೋಗೋಣ ಅಂತ ಕೇಳ್ತಾರಂತೆ. ಹಾಗೆ ಸ್ಟೇ ಮಾಡಿರಬೇಕಾದಾಗ ನದಿಯಲ್ಲಿ ಸ್ನಾನ ಮಾಡಬೇಕಾಗಿರುವಾಗ ಸೀತಾಮಾತೆಯವರ ಮೂಗುತಿ ಬಂದುಬಿಟ್ಟು ಮುತ್ತಿಂದು ನದಿಯೊಳಗೆ ಬಿದ್ದೋಯ್ತಂತೆ. ಅದನ್ನು ರಾಮನಿಗೆ ಹೇಳೋಕ್ಕೆ ಬಂದಿದ್ದಾಗ ಪಕ್ಕದಲ್ಲೇ ಇದ್ದಂಥ ಆಂಜನೇಯ ಸ್ವಾಮಿ ಅವರ ಬಾಲದಲ್ಲೇ ಆ ಮೂಗುತಿಯನ್ನು ನದಿಯಿಂದ ತೆಗೆದುಕೊಟ್ರಂತೆ. ಮುತ್ತಿನ ಮೂಗುತಿಯನ್ನು ನದಿಯಿಂದ ತೆಗೆದುಕೊಟ್ಟ ಆಂಜನೇಯ ಸ್ವಾಮಿಗೆ ಸೀತಾಮಾತೆ ಬಂದು ಮುತ್ತೆತ್ತರಾಯ ಅಂತ ಹೆಸರಿಟ್ರಂತೆ. ಆ ಮುತ್ತೆತ್ತರಾಯ ಹಿಂದಿನ ಆಡು ಭಾಷೆಯಲ್ಲಿ ಮುತ್ತುರಾಯ ಅಂತೂ ಪ್ರಸಿದ್ಧಿಯಾಗಿದೆ. ಈ ನದಿ ಹೀಗೆ ಮಳೆಯಿಂದಾಗಿ ಇವಾಗ ಹುಕ್ಕಿ ಹರಿತಾ ಇದೆ, ನೀವು ನೋಡ್ಬೋದು. ವಾಟರ್ ಫ್ಲೋ ಜಾಸ್ತಿ ಇರೋದ್ರಿಂದ ಆಟ ಆಡೋಕ್ಕಂತೂ ಯಾರನ್ನೂ ಬಿಡ್ತಾ ಇಲ್ಲ. ಹಂಗಂತ ನೀರನ್ನ ಟಚ್ ಮಾಡಲ್ಲ ಅಂತ ಏನಿಲ್ಲ. ನಾನು ಜಸ್ಟ್ ಟಚ್ ಮಾಡ್ಕೊಂಡು ಅಷ್ಟೇ ಬಂದಿದ್ದು. ಅಂಕಲ್ ಸ್ನಾನ ಮಾಡ್ತವ್ರೆ ಅಂತ ಮತ್ತೆ ಕಮೆಂಟ್ ಮಾಡಬಾರ್ದು. ನದಿ ನೋಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಗಂಡೈಕ್ಲೆಲ್ಲ ರುಚಿಗೆದು ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ವು. ಆ್ಯಂಡ್ ನಮ್ಮ ಹೆಣ್ಮಕ್ಳು ಪ್ರತಿದಿನ ಅಡುಗೆ ಮಾಡಿ 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 ಸುಸ್ತಾಗಿರ್ತಾರೆ ಅಂತ ಇವತ್ತು ರೆಸ್ಟ್ ತೊಗೊತಾ ಇದ್ರು. ನಮ್ಮ ಗಂಡ್ಮಕ್ಳು ಯಾವುದಕ್ಕೂ ಏನೋ ಕಮ್ಮಿ ಇಲ್ಲ ಕಣ್ರಿ. ಥರ ಒಬ್ರೊಬ್ರು ಅಂತ ಒಬ್ರೊಬ್ರು ಒಂದೊಂದು ಟೈಪ್ನ ಇಟ್ಕೊಂಡು ಪ್ರತಿಯೊಂದು ಟಕ 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 ಅಂತ ಮಾಡಿ ಮುಗಿಸಿದ್ರು. ಇನ್ನೊಂದು ಕಡೆ ನೋಡಿದ್ರೆ ಅಂತೆ ಕಂತೆ ಸಂತೆ ಪುರಾಣಗಳೆಲ್ಲ ಸ್ಟಾರ್ಟ್ ಆಗಿದ್ವು. ಇದೇ ಗ್ಯಾಪಲ್ಲಿ ಹೊಟ್ಟೆ ಹಸಿತಾ ಇದ್ದಿದ್ದು ನನಗೆ ಊಟ ರೆಡಿ ಆಗಿತ್ತು. ಆಶ್ಚರ್ಯ ಪಡೆಯೋ ವಿಷಯ ಏನಂತಂದರೆ, ಹಸು ಬಂದು ಸಸ್ಯಾಹಾರಿ, ಇಲ್ಲಿ ನಾನ್ ವೆಜ್ ಕೂಡ ತಿನ್ನುತ್ತೆ. ನೆಕ್ಸ್ಟ್ ನಾವು ಹೊಟ್ಟಿದ್ದು ಕಬ್ಬಾಳಮ್ಮ ದೇವಸ್ಥಾನಕ್ಕೆ. ಜೈ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ನಾವು ಮನೆ ಕಡೆಗೆ. ನೋಡ್ತಾ ನೋಡ್ತಾ ನಮ್ಮ ಹುಡುಗರು ಹುಡುಗಿರೆಲ್ಲ ರೊಚ್ಗೆದ್ಬಿಡೋದ. ನಾನು ಮುಂದು ಮುಂದು ಅಂತ ಜೋಡಿಯಾಗಿ ಡ್ಯಾನ್ಸ್ಗಳನ್ನ ಶುರು ಮಾಡ್ಕೊಂಡಿದ್ರು. ಇದನ್ನೆಲ್ಲ ನೋಡ್ತಿದ್ದಿದ್ದು ನಮ್ಮ ಅಂಕಲ್ ಆಂಟೀಸ್ಗಳೆಲ್ಲ ಖುಷಿ ಪಡ್ತಾಯಿದ್ರು. ಹೀಗಿತ್ತು ನಮ್ಮ ಇವತ್ತಿನ ಜರ್ನಿ. ನಾನು ಅನ್ಕೊತೀನಿ ನಿಮಗೆ ಖುಷಿಯಾಗಿದೆ ಅಂತ. ನಿಮಗೆ ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ, ಇದೇ ಥರ ಪ್ಲ್ಯಾನ್ಸ್ ಏನಾದರೂ ಇದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಟಡಾ.